ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತು ರಾಯರ ಅದ್ಭುತವಾದಂತಹ ಒಂದು ಮಹಿಮೆನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಭಕ್ತರುಗಳಿಗಂತೂ ರಾಯರ ಮಹಿಮೆನ ತಿಳ್ಕೋಬೇಕು ಅಂತ ಬಹಳ ಆಸೆ ಇರುತ್ತೆ. ತುಂಬಾ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ರಾಯರ ಭಕ್ತರ ಜೀವನದಲ್ಲಿ ಅಂತಹ ಅದ್ಭುತವಾದ ಮಹಿಮೆಗಳು ನಡೆದಿರುತ್ತೆ. ಒಂದಕ್ಕಿಂತ ಒಂದು ಮಹಿಮೆಗಳು ನಿಜಕ್ಕೂ ಕೇಳಿದ್ರೆ ಆಶ್ಚರ್ಯವಾಗುತ್ತೆ. ಯಾಕೆಂದ್ರೆ ಭಕ್ತಿಗೆ ಅನುಸಾರವಾಗಿ, ಅಂದ್ರೆ ಭಕ್ತರು ರಾಯರನ್ನ ಹೇಗೆ ನಂಬಿರ್ತಾರೆ, ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ, ಅದರ ಅನುಗುಣವಾಗಿ ಭಕ್ತರ ಜೀವನದಲ್ಲಿ ಮಹಿಮೆಗಳು ನಡೆದಿರುತ್ತೆ. ಸಾಕಷ್ಟು ಜನಕ್ಕೆ ಇದರ ಅನುಭವ ಖಂಡಿತವಾಗ್ಲೂ ಆಗಿರುತ್ತೆ. ಒಂದಲ್ಲ ಒಂದು ಸೂಚನೆ ಸಿಕ್ಕಿರುತ್ತೆ, ಅಥವಾ ಯಾವುದೋ ಒಂದು ರೂಪದಲ್ಲಿ ರಾಯರು ಬಂದು ಸಹಾಯ ಮಾಡಿರುವಂತದ್ದೇ ಆಗಿರ್ಬೋದು, ಎಂಥದ್ದೇ ಒಂದು ಕಷ್ಟದಿಂದ ಪಾರಾಗಿರ್ಬೋದು, ಬಹಳ ದಿನಗಳಿಂದ ನಾವು ಅಂದುಕೊಂಡಂತಹ ಇಷ್ಟಾರ್ಥ ವಿಸ್ಮಯ ರೀತಿಯಲ್ಲಿ ನಡೆಯುವಂಥದ್ದು. ಈ ತರ ರಾಯರ ಭಕ್ತರ ಜೀವನದಲ್ಲಿ ವಿಸ್ಮಯಗಳು ನಡೀತಾ ಹೋಗುತ್ತೆ. ಯಾಕೆಂದ್ರೆ ಈಗ ನಮ್ಮ ಮನಸ್ಸಲ್ಲಿ ರಾಯರಿದ್ದಾರೆ, ಏನು ಆಗೋದಿಲ್ಲ ಅಂತ ಬಂತು ಅಂದ್ರೆ ಸಾಕು, ರಾಯರು ಖಂಡಿತ ನಮ್ಮನ್ನ ಕಾಪಾಡ್ತಾರೆ. ಇವಾಗ ಎಷ್ಟೋ ಒಂದು ಕಷ್ಟಗಳು ನಮ್ಗೆ ಬರ್ತಾ ಇರ್ಬೋದು. ಆ ಒಂದು ಕಷ್ಟಗಳನ್ನ ಎದುರಿಸ್ತೀವಿ ನಾವು. ಯಾಕೆಂದ್ರೆ ರಾಯರಿದ್ದಾರೆ ನಮ್ ಜೊತೆ, ಏನೂ ಆಗಲ್ಲ ಅನ್ನುವಂಥ ಒಂದು ನಂಬಿಕೆ, ಅದೊಂದು ಶಕ್ತಿ ನಮ್ಮನ್ನ ಕಾಪಾಡುತ್ತೆ ಅನ್ನುವಂಥ ನಂಬಿಕೆ. ಅಷ್ಟು ಅಚಲವಾಗಿ ನಾವು ರಾಯರನ್ನ ನಂಬಿರ್ತೀವಿ ಅಂದ್ರೆ ರಾಯರು ಎಂದಿಗೂ ನಮ್ಮನ್ನ ಕೈ ಬಿಡೋದೇ ಇಲ್ಲ. ಅದ್ ಎಂಥದ್ದೇ ಒಂದು ಪರಿಸ್ಥಿತಿ ಆಗ್ಲಿ. ಅಂದ್ರೆ ರಾಯರು ಅಷ್ಟೇನೆ, ಭಕ್ತರು ನನ್ನನ್ನ ಇಷ್ಟು ನಂಬಿದರೆ ನಾನು ಅವ್ರನ್ನ ಕೈ ಬಿಡಬಾರ್ದು ಅಂತ ರಾಯರು ಅಷ್ಟೇ. ಮೊದ್ಲೇ ರಾಯರು ಅಂದ್ರೆ ಕಲಿಯುಗದ ಕಾಮಧೇನು, ಅಷ್ಟು ಕರುಣಾಮಯಿ. ಅವರಂತೂ ನಮ್ಮನ್ನ ನಿಜಕ್ಕೂ ಎಂದಿಗೂ ಕೈ ಬಿಡೋದಿಲ್ಲ. ಇವತ್ತಿನ ಒಂದು ಮಹಿಮೆ ಕೇಳಿದ್ರೆ ಖಂಡಿತ ನಿಮ್ಗೆ ಆಶ್ಚರ್ಯವಾಗುತ್ತೆ. ಇಂಥ ಒಂದು ಮಹಿಮೆ ನೀವು ಇವತ್ತಿನವರೆಗೂ ಕೇಳಿರಲು ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾದಂತಹ ಮಹಿಮೆ. ಒಬ್ಬ ಸೈನಿಕ ಇರ್ತಾನೆ, ಅವನಿಗೆ ಮದುವೆ ಕೂಡ ಆಗಿರುತ್ತೆ. ಅಂದ್ರೆ ವರ್ಷಗಳು ಕಳೆದಿರುತ್ತೆ. ಊರಿಗೆ ಬರ್ತೀನಿ ಅಂತ ಅವರು ಪತ್ರ ಕೂಡ ಬರೆದು ಹಾಕಿರ್ತಾರೆ. ಆದ್ರೆ ಊರಿಗೆ ಹೋಗಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಯುದ್ಧ ನಡೀತಾ ಇರತ್ತೆ. ಅವಾಗ ಅವರು ಏನ್ ಮಾಡ್ತಾರೆ, ಅವರು ಮತ್ತೆ ಲೆಟರ್ ಬರೆಯಕ್ಕೂ ಕೂಡ ಅವ್ರಿಗೆ ಆಗಿರೋದಿಲ್ಲ. ಯಾಕೆಂದ್ರೆ ಬರ್ತೀನಿ ಅಂತ ಹೇಳಿರ್ತಾರೆ, ಆದ್ರೆ ಅವರು ಹೋಗಕ್ಕೆ ಆಗೋದಿಲ್ಲ. ಅವ್ರ ಹೆಂಡತಿ ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಓ, ಪತ್ರ ಬರ್ದಿದ್ದಾರೆ, ನನ್ ಗಂಡ ಬರ್ತಾರೆ ಅಂತ ಅವ್ರು ಕಾಯ್ತಾ ಇರ್ತಾರೆ. ಇವಾಗ ನಾವು ಅಷ್ಟೇ ಅಲ್ವಾ, ಯಾರು ಬರ್ತಾರೆ ಅಂದ್ರೆ ನಾವು ಕಾಯ್ತಾ ಇರ್ತೀವಿ. ಏನೋ 1 hour ಲೇಟ್ ಆಗುತ್ತೆ, 2 hour ಲೇಟ್ ಆಗುತ್ತೆ, ಈ ತರ ನಾವು ಕಾಯ್ತಾ ಇರ್ತೀವಲ್ಲ. ಹಾಗೆ ಅವರು ಕೂಡ ಪಾಪ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ತುಂಬಾ ದೂರದಿಂದ ಅವ್ರು ಬರ್ಬೇಕಲ್ವಾ. ಓಕೆ, ಇವತ್ತು ಬರ್ತೀನಿ ಅಂತ ಅಂದಿದ್ರು, ಬರಕ್ಕಾಗಿಲ್ಲ, ಮೋಸ್ಟ್ಲಿ 1-2 ದಿನ ಬಿಟ್ಟು ಬರ್ಬೋದು. ಈ ತರ ಅವರು ತುಂಬಾನೇ ಕಾಯ್ತಾ ಇರ್ತಾರೆ. ಆದ್ರೆ ಅವರು ಎಷ್ಟು ದಿನ ಕಳೆದ್ರು ಅವ್ರು ಬರೋದೇ ಇಲ್ಲ. ಅವಾಗಂತೂ ಅವ್ರಿಗೆ ಒಂಥರ ಭಯ ಶುರುವಾಗುತ್ತೆ. ಏನೋ ಒಂದು ಅಪಾಯ ಆಗಿದೆಯೇನೋ ಅಂತ ಅವ್ರಿಗೆ ತುಂಬಾ ಸಂಕಟ ಪಡ್ತಾ ಇರ್ತಾರೆ. ಅವಾಗ ದೇವರಲ್ಲಂತೂ ತುಂಬಾನೇ ಕೇಳ್ಕೊಳ್ತಾ ಇರ್ತಾರೆ. ಅವರು ಕೂಡ ರಾಯರ ಭಕ್ತರಾಗಿರ್ತಾರೆ. ಅವ್ರ ಮನೇಲಿ ರಾಯರ ಫೋಟೋ ಕೂಡ ಇರುತ್ತೆ. ಅವಾಗ ಅವರು ರಾಯರ ಫೋಟೋ ಹತ್ರ ಕೇಳ್ಕೊಳ್ತಾರೆ, ನನ್ನ ಗಂಡ ಸೇಫ್ ಆಗಿ ಮನೆಗ್ ಬರ್ಲಿ ಅಂತ ಕೂಡ ಕೇಳ್ಕೊಳ್ತಾರೆ. ಎಲ್ಲಾ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಕುಲದೇವರಾಗಿರ್ಬೋದು, ಅವ್ರ ಮನೇಲಿ ದುರ್ಗೆ ಇರುತ್ತೆ, ಆ ದೇವಿಯಲ್ಲಿ ಕೂಡ ಅವ್ರು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ನನ್ನ ಗಂಡ ಸೇಫ್ ಆಗಿ ಮನೆಗ್ ಬಂದ್ರು ಅಂದ್ರೆ ನನ್ನ ಒಂದು ಮಾಂಗಲ್ಯವನ್ನ ಉಳಿಸಿದ್ರೆ ನಿನಗೆ ಬಂಗಾರದ ತಾಳಿಯನ್ನ ಮಾಡಿಸಿ ಹಾಕ್ತೀನಿ ಅಂತ ಕೂಡ ಹರಕೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅಷ್ಟು ಭಯ ಅವ್ರಿಗಾಗಿರುತ್ತೆ. ನಿಜಕ್ಕೂ ಯಾರಾದ್ರೂ ಮನೆಗ್ ಬರ್ಲಿಲ್ಲ ಅಂದ್ರೆ ತುಂಬಾನೇ ಒಂಥರ ಸಂಕಟ ಆಗ್ಬಿಡುತ್ತೆ. ಏನಾಗ್ಬಿಟ್ಟಿದ್ಯೋ ಅನ್ನುವಂತಹ ಭಯ ಕಾಡಕ್ ಶುರು ಆಗ್ಬಿಡುತ್ತೆ. ಯಾರ್ಗೆ ಆಗ್ಲಿ ಇಂತಹ ಅನುಭವ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅದ್ರಲ್ಲೂ ಇವಾಗ ಯುದ್ಧ ನಡೆಯುವಾಗ ಏನಾಗಿರುತ್ತೋ ಅನ್ನುವಂತಹ ಭಯ ಖಂಡಿತವಾಗ್ಲೂ ಹಾಗೆ ಇರುತ್ತೆ. ರಾಯರುನು ಅಷ್ಟೇ ತುಂಬಾ ಭಕ್ತಿಯಿಂದ ಕೇಳ್ಕೊಂಡಿರ್ತಾರೆ. ಹೀಗೆ ದಿನಗಳು ಕಳೆಯುತ್ತೆ. ಒಂದು ದಿನ ಅವ್ರಿಗೆ ರಾಯರಿಂದ ಸೂಚನೆ ಸಿಕ್ಕುತ್ತೆ. ಏನು ಸೂಚನೆ ಸಿಕ್ಕುತ್ತೆ ಅಂದ್ರೆ, ಅವರು ರಾತ್ರಿ ಮಲಗಿರುವಾಗ ಕನಸಿನಲ್ಲಿ ರಾಯರ ದರ್ಶನವಾಗುತ್ತೆ. ಹೇಗೆ ಅಂದ್ರೆ, ಅವ್ರು ಮಂತ್ರಾಲಯಕ್ಕೆ ಕೂಡ ಹೋಗಿರೋದಿಲ್ಲ, ಆದ್ರೆ ಕನಸಿನಲ್ಲಿ ಮಂತ್ರಾಲಯದ ಬೃಂದಾವನ ಅವರಿಗೆ ಕಾಣಿಸ್ಕೊಳ್ಳುತ್ತೆ. ಅಲ್ಲಿಂದ ರಾಯರು ಎದ್ದು ಬಂದು, ಯೋಚಿಸ್ಬೇಡ, ನಿನ್ ಗಂಡಂಗೆ ಏನೂ ಆಗಲ್ಲ, ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರ್ತಾನೆ ಅಂತ ಹೇಳ್ಬಿಟ್ಟು ಆಕೆಗೆ ಮಂತ್ರಾಕ್ಷತೆಯನ್ನ ಕೊಡೋ ಹಾಗೆ ಕನಸು ಬೀಳುತ್ತೆ. ನಿಜಕ್ಕೂ ಅವಳಿಗೆ ಎಚ್ಚರವಾಗ್ಬಿಡುತ್ತೆ. ಆಶ್ಚರ್ಯವಾಗುತ್ತೆ, ರಾಯರು ನನಗೆ ಇಂತಹ ಸೂಚನೆ ಕೊಟ್ಟಿದ್ದಾರೆ ಅಂತ. ಯಾಕೆಂದ್ರೆ
ರಾಯರನ್ನ ನಂಬದ ಮೇಲೆ ರಾಯರು ಎಂದಿಗೂ ಭಕ್ತರನ್ನ ಕೈ ಬಿಡೋದಿಲ್ಲ. ಅವಳು ಅಷ್ಟೇ ರಾಯರನ್ನ ತುಂಬಾ ನಂಬಿರ್ತಾಳಲ್ಲ, ಹಾಗಾಗಿ ರಾಯರು ಕನಸಿನಲ್ಲಿ ಬಂದು ದರ್ಶನವನ್ನ ಕೊಡುವಂಥದ್ದು, ಏನೂ ಆಗಲ್ಲ ಅಂತ ಸೂಚನೆ ಕೊಡ್ತಾರೆ, ಒಂದು ಧೈರ್ಯ ಹೇಳ್ತಾರೆ, ಏನೂ ಆಗಲ್ಲ ಬರ್ತಾರೆ ಅಂತ. ಆಮೇಲೆ ಕೊಟ್ಟು ಮಂತ್ರಾಕ್ಷತೆಯನ್ನ ಕೊಡೋದಿದೆಯಲ್ಲ, ನಿಜಕ್ಕೂ ಅದ್ಭುತನೇ ಅದು. ಅಂದ್ರೆ ಸಾಕಷ್ಟು ಜನಕ್ಕೆ ಇಂತಹ ಸೂಚನೆಗಳು ಸಿಕ್ಕಿರುತ್ತೆ, ಯಾವ್ದೋ ರೂಪದಲ್ಲಿ ಸಿಕ್ಕಿರುತ್ತೆ, ಕೆಲವರಿಗೆ ಸ್ವಪ್ನದಲ್ಲಿ ಸೂಚನೆ ಸಿಕ್ಕಿರುತ್ತೆ. ನನಗಂತೂ ಇಂತಹ ಅನುಭವ ತುಂಬಾನೇ ಆಗಿದೆ. ರಾಯರ ಭಕ್ತರ ಜೀವನದಲ್ಲಂತೂ ಇಂತಹ ಮಹಿಮೆಗಳನ್ನ ನೋಡೇ ಇರ್ತಾರೆ. ಇನ್ನ ಕೆಲವರಿಗೆ ಈ ತರ ಮಹಿಮೆಗಳು ನಡೆದಿರೋದಿಲ್ಲ, ಅಂದ್ರೆ ಒಂದೊಂದು ಸೂಚನೆಗಳಂತೂ ಖಂಡಿತವಾಗ್ಲೂ ಸಿಕ್ಕಿರುತ್ತೆ, ಆದ್ರೆ ಅವರ ಅನುಭವಕ್ಕೆ ಅದು ಬಂದಿರೋದಿಲ್ಲ ಅಷ್ಟೇನೆ. ಖಂಡಿತ ಸೂಚನೆ ಅಂತೂ ಸಿಕ್ಕಿರುತ್ತೆ, ಯಾರ್ದೋ ಮುಖಾಂತರ ಸಿಕ್ಕಿರುತ್ತೆ, ಅಂದ್ರೆ ಅವಾಗ ಅದು ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇನೆ. ಆದ್ರೆ ಇವ್ರಿಗಂತೂ ನಿಜಕ್ಕೂ ನಾನು ಒಂದು 2-3 ಜನದ್ದು ಕೇಳಿದೀನಿ, ಕನಸಲ್ಲಿ ಈ ತರ ಅವರು ಮಂತ್ರಾಕ್ಷತೆಯನ್ನ ಕೊಟ್ಟಿರುವಂತದ್ದು, ಒಳ್ಳೇದಾಗುತ್ತೆ ಅಂತ ಅವರು ಕನಸಿನಲ್ಲಿ ಬಂದು ಹೇಳಿರುವಂತದ್ದು ತುಂಬಾ ಜನ ಹೇಳಿದ್ದಾರೆ. ಅವ್ರಿಗಂತೂ ನಿಜಕ್ಕೂ ಅಷ್ಟು ಒಳ್ಳೇದಾಗೇ ಇದೆ. ನಾನೇ ನೋಡ್ತಾ ಇದ್ದೀನಿ ಅವ್ರ ಫ್ಯಾಮಿಲಿಗೆಲ್ಲ ಎಷ್ಟು ಒಳ್ಳೇದಾಗಿದೆ ಅಂತ. ಅಂದ್ರೆ ಅಷ್ಟು ಅನುಗ್ರಹ ಅನ್ನೋದು ರಾಯರು ಮಾಡೇ ಮಾಡ್ತಾರೆ. ಆಕೆಗೆ ತುಂಬಾ ಆಶ್ಚರ್ಯವಾಗುತ್ತೆ. ಆಮೇಲೆ ಸ್ವಲ್ಪ ದಿನ ಕಳೆದ್ಮೇಲೆ ಅವರ ಗಂಡ ಮನೆಗೆ ಕೂಡ ಬರ್ತಾರೆ. ರಾಯರು ಹೇಳಿದ ಹಾಗೆ ಸುರಕ್ಷಿತವಾಗಿ ಅವರು ವಾಪಸ್ ಬರ್ತಾರೆ. ಅವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ, ಮನೆಯವ್ರಿಗೆಲ್ಲ ತುಂಬಾ ಆಶ್ಚರ್ಯವಾಗುತ್ತೆ. ಯಾಕೆಂದ್ರೆ ರಾಯರು ಮೊದಲೇ ಸೂಚನೆ ಕೊಟ್ಟಂತೆ ಏನೂ ಅಪಾಯವಿಲ್ಲದೆ ಸುರಕ್ಷಿತವಾಗಿ ಅವರು ಮನೆಗೆ ವಾಪಸ್ ಬಂದಿದ್ದಕ್ಕೆ. ರಾಯರ ಮಹಿಮೆ ಅಂತೂ ತುಂಬಾನೇ ಕೊಂಡಾಡ್ತಾರೆ. ನಾವು ಎಷ್ಟು ಯೋಚನೆ ಮಾಡಿದ್ವಿ, ರಾಯರು ನಮಗೆ ಸ್ವಪ್ನದಲ್ಲಿ ಈ ರೀತಿ ಸೂಚನೆ ಕೊಟ್ರು, ಹಾಗೆ ಆಯಿತು ಅಂತ ಅವರು ತುಂಬಾನೇ ಖುಷಿ ಪಡ್ತಾರೆ. ನಿಜವಾಗ್ಲೂ ಈ ಒಂದು ರಾಯರ ಮಹಿಮೆ ಆಗಿರುತ್ತಲ್ಲ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಒಂದು ಅನುಭವ ಹೇಗಿರುತ್ತೆ ಅಂತ. ಅದಕ್ಕೇನೆ ಸಾಕಷ್ಟು ಜನ ಭಕ್ತರು ರಾಯರನ್ನ ಇಷ್ಟ ಪಡುವಂತದ್ದು. ಯಾಕೆಂದ್ರೆ ಒಮ್ಮೆ ನಾವು ಏನಾದ್ರೂ ಭಕ್ತಿಯಿಂದ ರಾಯರಿಗೆ ಶರಣಾದ್ವಿ ಅಂತ ಅಂದ್ಕೊಳ್ಳಿ, ಅವರಂತೂ ನಮ್ಮನ್ನ ಯಾವತ್ತಿಗೂ ಕೈ ಬಿಡೋದಿಲ್ಲ, ಅಷ್ಟು ನಮಗೆ ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ. ಇವತ್ತಿನ ಮಹಿಮೆ ಕೇಳೆ ನಿಮ್ಗೂ ಗೊತ್ತಾಗಿರುತ್ತೆ ರಾಯರ ಅನುಗ್ರಹ ಅನ್ನೋದು ಹೇಗೆ ಸಿಗುತ್ತೆ ಅನ್ನುವಂಥದ್ದು. ಹಾಗೆ ಅವರ ಗಂಡ ಮನೆಗೆ ವಾಪಸ್ ಬಂದ್ಮೇಲೆ ಅವರು ಹರಕೆ ಮಾಡ್ಕೊಂಡಿರ್ತಾರೆ ಅಲ್ವಾ, ಒಂದು ಚಿನ್ನದ ತಾಳಿಯನ್ನ ಮಾಡಿಸ್ಕೊಡ್ತೀನಿ ಅಂತ, ಅದನ್ನ ಕೂಡ ಮಾಡಿಸಿ ದೇವಿಗೆ ಕೊಡ್ತಾರೆ. ಅಂದ್ರೆ ಹರಕೆಗಳನ್ನ ತೀರಿಸ್ತಾರೆ. ರಾಯರ ಅದ್ಭುತವಾದಂತಹ ಮಹಿಮೆನ ಕೇಳಿದ್ರಿ ಅಲ್ವಾ. ಇನ್ನಷ್ಟು ರಾಯರ ಮಹಿಮೆಗಳನ್ನ ತಿಳ್ಕೋಬೇಕು ಅಂತ ಇದ್ರೆ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ರಾಯರ ಮಹಿಮೆಗಳ ವಿಡಿಯೋಸ್ ಇದೆ, ಒಮ್ಮೆ ಚೆಕ್ ಮಾಡಿ. ನೀವು ಆ ವಿಡಿಯೋಸ್ಗಳನ್ನ ತಪ್ಪದೆ ನೋಡಿ, ಅಂದ್ರೆ ನಿಮ್ಗೆ ರಾಯರ ಮಹಿಮೆಗಳು ತಿಳಿಯುತ್ತೆ. ಒಂದೊಂದು ಮಹಿಮೆಗಳು ತುಂಬಾನೇ ಅದ್ಭುತವಾಗಿದೆ, ಹಾಗಾಗಿ ನೀವು ಕೂಡ ಒಮ್ಮೆ ಕೇಳಿ. ಹಾಗೇನೆ ನಾನು ರಾಯರ ಪೂಜಾ ವಿಧಾನ ಆಗಿರ್ಬೋದು, ಮಂತ್ರಗಳ ಬಗ್ಗೆ ಸಾಕಷ್ಟು ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ರಾಯರ ಬೇರೆ ಬೇರೆ ಊರಿನಲ್ಲಿ ಇರುವ ರಾಯರ ಮಠದ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ, ಒಮ್ಮೆ ವಿಡಿಯೋಸ್ಗಳನ್ನೆಲ್ಲ ಚೆಕ್ ಮಾಡಿ. ಹಾಗೇನೆ ನಿಮ್ಮ ಜೀವನದಲ್ಲೂ ಏನಾದ್ರೂ ರಾಯರ ಮಹಿಮೆ ಆಗಿದ್ರೆ ಆ ಒಂದು ಮಹಿಮೆನ ನಮ್ ಜೊತೆ ಕೂಡ ಶೇರ್ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.